ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಜಾಗತಿಕ ಮಟ್ಟದಲ್ಲಿ ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಆರಂಭವಾಗಿ ಬರೋಬ್ಬರಿ 4 ತಿಂಗಳುಗಳು ಕಳೆದಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ಇರಾನ್ ವರ್ಸಸ್ ಇಸ್ರೇಲ್ ಅಂದರೆ ಇರಾನ್ ರಾಷ್ಟ್ರ ಅಣುಸ್ಥಾವರಗಳನ್ನು ಅಣು ಉತ್ಪಾದನೆಯನ್ನು ಮಾಡಬಾರದು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ನೇರವಾಗಿ ಅಮೇರಿಕ ಆರಂಭ ಮಾಡಿದಂಥ ಯುದ್ಧ, ಅಮೇರಿಕ ಇಸ್ರೇಲ್ ದೇಶಕ್ಕೆ ಬೆಂಬಲವನ್ನು ಘೋಷಿಸಿ ಅಮೇರಿಕ ಮತ್ತು ಇಸ್ರೇಲ್ ಒಂದಾಗಿ ಇರಾನ್ನ ಮೇಲೆ ಯುದ್ಧವನ್ನು ಆರಂಭ ಮಾಡಿದಂಥದ್ದು. ಈ ಒಂದು ಯುದ್ಧ ಬೇಕಾದಷ್ಟು ನಷ್ಟಗಳಿಗೆ ಎಡೆ ಮಾಡಿಕೊಡ್ತು. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಇಷ್ಟು ದೊಡ್ಡ ಯುದ್ಧ ನಡೀತಾ ಇದ್ದರು. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು, ಗೊಂದಲದ ಹೇಳಿಕೆಗಳು, ಈಗ ನಿಲ್ಲುತ್ತೆ ಆಗ ನಿಲ್ಲುತ್ತೆ, ಒಂದಷ್ಟು ಕದನ ವಿರಾಮಗಳು, ಮತ್ತೆ ಕಂಟಿನ್ಯೂಷನ್ಸ್ ಆಫ್ ವಾರ್, ಬೇಕಾದಷ್ಟು ಅಟ್ಯಾಕ್ಗಳು, ಜನರ ಸಾವು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆದಂಥ ಈ ಒಂದು ಯುದ್ಧ 3ನೇ ಮಹಾಯುದ್ಧಕ್ಕೂ ಕಾರಣ ಆಗಿಬಿಡುತ್ತಾ ಅನ್ನುವಂಥ ಚರ್ಚೆಗಳ ಮಧ್ಯೆ ಯುದ್ಧಕ್ಕೆ ತಾತ್ಕಾಲಿಕವಾಗಿ ತೆರೆ ಬೀಳುವಂಥ ಕೆಲಸ ಆದರೂ ಕೂಡ ಇದರ ಪರಿಣಾಮ ಭಾರತದ ದೇಶದ ಮೇಲೂ ಕೂಡ ಬಿತ್ತು, ಜನಸಾಮಾನ್ಯರ ಮೇಲೂ ಕೂಡ ಬಿತ್ತು. ಇದರ ಪರಿಣಾಮ ಏನಂತ ಹೇಳಿದ್ರೆ ಸಿಲಿಂಡರ್ಗಳು, ಗ್ಯಾಸ್ ಸಿಲಿಂಡರ್ಗಳ ಅಭಾವ ಶುರುವಾಗ್ಬಿಡ್ತು. ಅದರ ಬೆಲೆ ಏರಿಕೆ ಆಯಿತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಯಾಕೆ ಅಂತಂದರೆ ಅದೇ ರಾಷ್ಟ್ರಗಳಿಂದ ಭಾರತಕ್ಕೆ ನಾವು ಆಮದು ಮಾಡಿಕೊಳ್ಳುವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ, ಪೆಟ್ರೋಲ್ ಮತ್ತು ಡೀಸೆಲ್ನ. ಹೀಗಾಗಿ ಇದೆಲ್ಲದರ ಬೆಲೆ ಹೊರ್ಮೂಜ್ ಜಲಸಂಧಿ ಮುಖಾಂತರ ಬರಬೇಕಾದಂಥದ್ದು, ಅದಕ್ಕೆ ನಿರ್ಬಂಧವನ್ನು ಹಾಕಿಬಿಡ್ತು ಇರಾನ್ ದೇಶ. ಹೀಗಾಗಿ ಬೇರೆ 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 ರೂಪಗಳಲ್ಲಿ ಬೇರೆ ಬೇರೆ ಆದಂತಹ ಪರಿಣಾಮ ಎಲ್ಲ ರಾಷ್ಟ್ರಗಳ ಮೇಲೂ ಇರಾನ್ ವರ್ಸಸ್ ಇಸ್ರೇಲ್ನ ಯುದ್ಧದಲ್ಲಿ ಆದಂಥದ್ದು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇರಾನ್ನ ಸರ್ವಾಧ್ಯಕ್ಷ, ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆದಂಥದ್ದು. ಅಂದರೆ ಇರಾನ್ ಎಷ್ಟು ರಾಜತಾಂತ್ರಿಕ ರೀತಿಯಲ್ಲೂ ಕೂಡ ಮತ್ತು ಎಲ್ಲದರಲ್ಲೂ ಕೂಡ ಸುಭದ್ರವಾಗಿರುವಂತಹ, ಯಾರೂ ಮುಟ್ಟಕ್ಕಾಗದೇ ಇರುವಂತಹ ರೀತಿಯಲ್ಲಿ ನಾನು ಎಲ್ಲ ರೀತಿಯಲ್ಲೂ ಸಿದ್ಧನಾಗಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದಂಥ ಇರಾನ್ ದೇಶಕ್ಕೆ ಇಸ್ರೇಲ್ ಅಂದರೆ ಅಮೇರಿಕ ಬೆಂಬಲಿತ ಇಸ್ರೇಲ್ ಏನು ಯುದ್ಧ ಮಾಡ್ತಲ್ಲ, ದೊಡ್ಡ ಶಾಕ್ ಅಂತ ಹೇಳಿದ್ರೆ ಯುದ್ಧ ಆರಂಭವಾದಂಥ 2ನೇ ದಿನಕ್ಕೇನೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆದಂಥದ್ದು. ಅದನ್ನು ಯಾರೂ ಕೂಡ ಊಹಿಸಿರಲಿಲ್ಲ. ಯಾವಾಗ ಹತ್ಯೆ ಆಯಿತೋ ಅಯತುಲ್ಲಾ ಖಮೇನಿಯದ್ದು, ಇವರುಗಳು ಇನ್ನೂ ರೊಚ್ಚಿಗೆದ್ರು, ಇನ್ನೂ ರೋಷಾವೇಶದಿಂದ ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತು ಇರಾನ್ನ ದೇಶ. ಅಂದರೆ ಅಯತುಲ್ಲಾ ಖಮೇನಿಯ ಹತ್ಯೆ ಆದಂಥದ್ದನ್ನು ಇವರು ಗೌಪ್ಯವಾಗಿಟ್ಟುಕೊಂಡು 3ನೇ ದಿನಕ್ಕೋ 4ನೇ ದಿನಕ್ಕೋ ಅನೌನ್ಸ್ ಮಾಡ್ತಾರೆ. ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಅಂದರೆ ಅವರು ಇಸ್ಲಾಂ ಧರ್ಮದ ಅನುಸಾರವಾಗಿ ಅವರು ಮಾಡಬೇಕಾದಂಥ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಆದರೆ ಈಗ ಬರುವಂಥ ಮಾಹಿತಿ ಏನು ಅಂತ ಈಗ ಬರ್ತಾ ಇರುವಂಥ ಮಾಹಿತಿಯಲ್ಲಿ ಅಯತುಲ್ಲಾ ಖಮೇನಿಯ ಅಂತ್ಯಕ್ರಿಯೆನೇ ಮುಗಿದಿಲ್ಲ ಇನ್ನೂ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಯತುಲ್ಲಾ ಖಮೇನಿಯ ಅಂತ್ಯಕ್ರಿಯೆ ಆಗಿಲ್ಲ. ಯುದ್ಧ ಆರಂಭವಾಗಿ 4 ತಿಂಗಳಾಗಿದ್ದರೂ ಕೂಡ ಆತನ ದೇಹವನ್ನು, ಪಾರ್ಥಿವ ಶರೀರವನ್ನು ಭದ್ರವಾಗಿ ಗೌಪ್ಯವಾಗಿ ಕಾಪಾಡಿಕೊಂಡು ಬಂದಿದೆಯಂತೆ ಇರಾನ್ನ ದೇಶ. ಈಗ ಜುಲೈ 4ನೇ ತಾರೀಕಿನಿಂದ 5 ದಿನಗಳ ಕಾಲ ಇರಾನ್ನ ಸರ್ವಾಧ್ಯಕ್ಷರಾಗಿದ್ದಂತಹ ಅಯತುಲ್ಲಾ ಖಮೇನಿಯ ಅಂತ್ಯಕ್ರಿಯೆ ನಡೀತಾ ಇದೆಯಂತೆ. ಇದಕ್ಕೆ ಭಾರತದಿಂದಲೂ ಕೂಡ ಒಂದಷ್ಟು ಜನರಿಗೆ ಆಹ್ವಾನ ಹೋಗಿದೆಯಂತೆ. ಅದು ಏನು, ಇರಾನ್ನ ಸರ್ವಾಧ್ಯಕ್ಷರಾಗಿದ್ದಂಥ ಅಯತುಲ್ಲಾ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಖುದ್ದು ಪ್ರಧಾನಿ ಮೋದಿಯವರಿಗೂ ಕೂಡ ಆಹ್ವಾನ ಹೋಗಿದೆಯಂತೆ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪ್ರಧಾನಿ ಮೋದಿಯವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾನಂತೆ. ಆದರೆ ಪ್ರಧಾನಿ ಮೋದಿಯವರು ಈ ಅಯತುಲ್ಲಾ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಅಯತುಲ್ಲಾ ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಭಾರತದಿಂದ ಕೇವಲ 2 ಭಾಗಿಯಾಗ್ತಾ ಇದ್ದಾರೆ. ಅದು ಭಾರತದ ವಿದೇಶಾಂಗ ಇಲಾಖೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೇಟಾ, ಇದರ ಜೊತೆಗೆ ಬಿಹಾರ್ನ ರಾಜ್ಯಪಾಲರು ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹುಸ್ನೇನ್ ಅನ್ನುವಂಥ ಈ 2 ಅಯತುಲ್ಲಾ ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಹೋಗ್ತಾ ಇಲ್ಲ. ಅಂದರೆ ಭಾರತ 2 ದೇಶಗಳು ಯುದ್ಧ ಮಾಡುವಾಗ ಬಹಳ ಉತ್ತಮವಾದಂತಹ ಚಾಣಾಕ್ಷ ನಡೆಯನ್ನು, ರಾಜತಾಂತ್ರಿಕ ನೀತಿಯನ್ನು ಅನುಸರಿಸ್ತು. ಯಾವ ದೇಶದ ಪರ ಅನ್ನುವಂಥದ್ದನ್ನು ಬಹಿರಂಗವಾಗೆಲ್ಲೂ ಹೇಳ್ಕೊಂಡಿಲ್ಲ. ಬಿಕಾಸ್ ಅದರ ಆಫ್ಟರ್ ಎಫೆಕ್ಟ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. 2 ದೇಶಗಳು ನಮಗೆ ಮುಖ್ಯನೇ, ಅಮೇರಿಕವೂ ಕೂಡ ಮುಖ್ಯನೇ. ಅಂದರೆ ಒಂದು ದೇಶ ಸಮಗ್ರವಾಗಿ ನೋಡಬೇಕು ಅಂತ ಹೇಳಿದ್ರೆ ಸುಭದ್ರವಾದಂಥ ಆಡಳಿತ, ಎಲ್ಲ ದೇಶಗಳ ಜೊತೆಗೆ ಉತ್ತಮವಾದಂಥ ಒಡನಾಟ ಬಾಂಧವ್ಯವನ್ನು ಇಟ್ಟುಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರಬೇಕಾಗತ್ತೆ. ಅಂಥ ಒಂದು ಉತ್ತಮವಾದಂಥ ರಾಜತಾಂತ್ರಿಕ ನಡೆಯನ್ನು ಅನುಸರಿಸುವಲ್ಲಿ ಭಾರತ ಈ ಒಂದು ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧದ ಸಮಯದಲ್ಲಿ ಅನುಸರಿಸಿತು. ಹೀಗಾಗಿ ಈಗಲೂ ಕೂಡ
ಇರಾನ್ನ ಸರ್ವಾಧ್ಯಕ್ಷ ನಾವಂದ್ಕೊಂಡ್ಬಿಟ್ಟಿದ್ವಿ 4 ತಿಂಗಳ ಹಿಂದೆಯೇ ಈತನ ಹತ್ಯೆ ಆಯಿತು, ಮೆರವಣಿಗೆ ಆಯಿತು, ಆಗಲೇ ಇವರ ಅಂತ್ಯಕ್ರಿಯೆ ಆಗೋಗಿತ್ತು ಅಂತ. ಬಟ್ ನೋ, ಆಗಿಲ್ವಂತೆ ಅಂತ್ಯಕ್ರಿಯೆ. 4 ತಿಂಗಳಿನಿಂದ ಆತನ ಪಾರ್ಥಿವ ಶವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈಗ ಜುಲೈ 4ನೇ ತಾರೀಕಿನಿಂದ 5 ದಿನಗಳ ಕಾಲ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದ್ದಂಥ ಶವವನ್ನು ಏನು ಇಟ್ಕೊಂಡಿದ್ದಾರೆ, ಕಾಪಾಡ್ಕೊಂಡಿದ್ದಾರೆ, ಅದರ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರಂತೆ. ಪ್ರಪಂಚದ ಅಂದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಎಲ್ಲ ದೇಶಗಳ ಮುಖ್ಯಸ್ಥರುಗಳಿಗೆ, ಪ್ರೆಸಿಡೆಂಟ್ಗಳಿಗೆ, ಪ್ರೈಮ್ ಮಿನಿಸ್ಟರ್ಗಳಿಗೆ ಯಾರ್ಯಾರಿಗೆ ಆಹ್ವಾನ ಕೊಡಬೇಕು ಅವರೆಲ್ಲರಿಗೂ ಕೂಡ ಇರಾನ್ನ ಅಧ್ಯಕ್ಷ ಆಹ್ವಾನ ಕೊಟ್ಟಿದ್ದಾರಂತೆ. ಪ್ರಧಾನಿ ಮೋದಿ ಅವರಿಗೂ ಬಂದಿದೆ. ಪ್ರಧಾನಿ ಮೋದಿ ಅವರು ಹೋಗ್ತಾ ಇಲ್ಲ, ಭಾರತದಿಂದ ಇಬ್ಬರು ಹೋಗ್ತಾ ಇದ್ದಾರೆ. ಯಾಕೆ ಪ್ರಧಾನಿಯವರು ಹೋಗ್ತಾ ಇಲ್ಲ? ಇದರ ಹಿಂದೆಯೂ ಏನಾದರೂ ತಾಂತ್ರಿಕತೆ ಅಡಗಿದೆಯಾ? ಯಾವ ಸಂದೇಶವನ್ನು ಕೊಡೋಕೆ ಹೋಗ್ತಾ ಇದ್ದಾರೆ ಮೋದಿಯವರು? ಏನಿದರಿಂದ ಅರ್ಥ ಆಗುತ್ತೆ? ಇರಾನ್ ಏನಾದರೂ ಇದರಿಂದ ಮುನಿಸ್ಕೊಳ್ಳುತ್ತಾ ಭಾರತದ ಮೇಲೆ? ಅಂದರೆ ಏನಾದರೂ ಸಂಬಂಧ ಹಾಳಾಗೋಗ್ಬಿಡುತ್ತಾ, ಅಥವಾ ವ್ಯಾಪಾರ ವಹಿವಾಟಿನಲ್ಲಿ ಏನಾದರೂ ನಿರ್ಬಂಧಗಳನ್ನು ಹಾಕುತ್ತಾ? ಗೊತ್ತಿಲ್ಲ. ಒಟ್ಟಾರೆ ಅಯತುಲ್ಲಾ ಖಮೈನಿಯ ಅಂತ್ಯಕ್ರಿಯೆ ಇದೇ ಜುಲೈ 4ರಿಂದ 5 ದಿನಗಳ ಕಾಲ ನಡೀತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.